ನಾವು ಕೋಡುಬಳೆ ಮಾಡೋಣ. ಕೋಡುಬಳೆಗೆ ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ, ದೋಸೆ ಅಕ್ಕಿನ ನಾನು ಅರ್ಧ ಪಾವು ಮಾಡಿದ್ದೀನಿ. ಅರ್ಧ ಪಾವು ದೋಸೆ ಅಕ್ಕಿನ 2-3 ಸತಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಹರಿವಿ ಚೆನ್ನಾಗಿ ಡ್ರೈ ಮಾಡಬೇಕು. ಡ್ರೈ ಆದಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಸರಿಯಾಗಿ ಪುಡಿ ಮಾಡಬೇಕು. ನಯಾ ಹುಡಿ ಆಗಬೇಕದು. ಅದನ್ನು ಇದರಲ್ಲಿ ಗಾಳಿಸ್ಕೋಬೇಕು. ಹಿಟ್ಟು ಗಾಳಿಸ್ಕೊಳ್ತೀವಲ್ಲ ಅದರಲ್ಲಿ ಗಾಳಿಸ್ಕೊಂಡು ಬಂದಿರೋ ಹಿಟ್ಟಿಗೆ ಆಮೇಲೆ ನಾನು ಬೆಣ್ಣೆ ಹಾಕಿದ್ದೀನಿ. ನೀವು ಬಿಸಿಯಾಗಿರೋ ಎಣ್ಣೆ ಹಾಕಿದರೂ ಆಗತ್ತೆ. ಬೆಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ನಾನು ಎಳ್ಳು, ಕರಿ ಎಳ್ಳು, ಉಪ್ಪು, ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಖಾರಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಗಟ್ಟಿಯಾಗಿ, ಅಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಗಟ್ಟಿಯಾಗಿ ಒಂದು ಅರ್ಧ ಗಂಟೆ ಅದನ್ನು ನೆನೆಲಿಕ್ಕೆ ಬಿಡಬೇಕು. ನೆನೆಲಿಕ್ಕೆ ಬಿಟ್ಟ ಮೇಲೆ ಅದನ್ನು ಚೆನ್ನಾಗಿ ಮರಗಿಸ್ಬಿಟ್ಟು ಇವಾಗ ಹೀಗೆ ಬರುತ್ತೆ. ಹೀಗೆ ನೋಡಿ, ಹೀಗೆ ಬರುತ್ತೆ. ಈಗ ಇದನ್ನು ಹೀಗೆ ಮಾಡಿ ಇದನ್ನು ಹೀಗೆ ಮಾಡಿಟ್ರೆ ನೋಡಿ, ಇಲ್ಲಿ ಮಾಡಿಟ್ಟಿದ್ದೀನಿ. ಹೀಗೆ ಮಾಡಿಟ್ಟ ಮೇಲೆ ಅದನ್ನು ಎಣ್ಣೆಯಲ್ಲಿ ಕರಿಯೋದು. ಎಣ್ಣೆಯಲ್ಲಿ ನಾನು ಕರಿತಾ ಇದ್ದೀನಿ ನೋಡಿ, ಇಲ್ಲಿ ಕರಿತಾ ಇದ್ದೀನಿ ನೋಡಿ. ಇದರಲ್ಲಿ ನೊರೆ ಬರ್ತಾ ಇಲ್ಲ. ಇವಾಗ ಇದು ಆಗಿದೆ ಅಂತ ಲೆಕ್ಕ. ಇದನ್ನು ತೆಗೆಯೋದು. ತಿರ್ಗ ಹಾಕೋದು ತೋರಿಸ್ತೀನಿ ನೋಡಿ. ಗರಿ ಶಬ್ದ ಬರ್ತದಾ ನೋಡಿ. ಎಣ್ಣೆ ಗ್ಯಾಸನ್ನು ಸ್ವಲ್ಪ ಸಣ್ಣದು ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಕೈ ಮೇಲೆ ಎಣ್ಣೆ ಬರ್ಬೋದು. ಜಾಗ್ರತೆಯಾಗಿ ಬಿಡಬೇಕಾಗತ್ತೆ. ಹೀಗೆಲ್ಲ ಆದಮೇಲೆ ನಾನೊಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಥ್ಯಾಂಕ್ ಯು. ಎಲ್ಲರೂ ಇದನ್ನು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.